ಓಕೆ, ಸೂತ್ರಧಾರಿ ಸಿನಿಮಾ ಎನ್ನುವಂಥ ಮಾಡಬೇಕೆನ್ನುವಂಥ ಆಲೋಚನೆ ಹೇಗೆ ಬಂತು ಅಂತ? ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಹೇಳೋರು, ನೀನು ಸಿನಿಮಾ ಹೀರೋ ಆಗೋ, ನೀನು ಸಿನಿಮಾದಲ್ಲಿ ಹೀರೋ ಆಗೋ. ನಾನು ಎಲ್ಲಿದ್ದೀನಿ. ಸೊ ಅವತ್ತು ಧ್ರುವ ಸರ್ಜಾ ಅದ್ದೂರಿ ಸಿನಿಮಾ ಮಾಡೋ ಬಿಫೋರ್, ಆ ಸಿನಿಮಾ ರಿಲೀಸ್ ಆಗೋ ಬಿಫೋರ್, ಈ ವಾಸ್ ಅ ನಾರ್ಮಲ್ ಬಾಯ್ ಲೈಕ್ ಎವ್ರಿ ಒನ್, ಲೈಕ್ ಅ ಕಾಮನ್ ಮ್ಯಾನ್. ಬಟ್ ನನ್ನ ಲೈಫ್ ಹೆಂಗಿದೆ ಅಂತಂದರೆ, ಇವಾಗ ಆಲ್ರೆಡಿ ನಾನು ಪರಿಚಯ ಇದ್ದೀನಿ ಎಲ್ಲರಿಗೂ. ಚಂದನ್ ಶೆಟ್ಟಿ ಅಂದರೆ ಎಲ್ರಿಗೂ ಪರಿಚಯ ಇದ್ದೀನಿ. ಇಲ್ಲ ಅಂಬರೀಷ್ ಅಣ್ಣಂಗೆ ನನ್ನ ಹೋಲಿಸ್ತಾರೆ ಅಂತಂದರೆ ಐ ಆಮ್ ವೆರಿ ಲಕ್ಕಿ. ಮದುವೆ ಮಾಡ್ಕೊಂಡ್ಮೇಲೆ ಮೈ ಹೋಲ್ ಲೈಫ್ ಟುಕ್ ಅ ಡಿಫ್ರೆಂಟ್ ಟರ್ನ್. ನನ್ನ ಮ್ಯಾರೇಜ್ ಆದ ತಕ್ಷಣ ಮೈ ಕರಿಯರ್ ವಾಸ್ ಲಿಟಲ್ ಶೇಕನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ್ ರುದ್ರಾಪುರ್ಮಠ್. ವಿಶ್ವಾನಿ ಟಿವಿ ಸ್ಪೆಷಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. 3 ಪೆಗ್ಗಿಗೆ ಪಕ್ಕ ಚಾಕ್ಲೇಟ್, ಗರ್ಲ್ ಮತ್ತು ಕಾಟನ್ ಕ್ಯಾಂಡಿ, ಹೀಗೆ ಅನೇಕ ಹಾಡುಗಳ ಮೂಲಕ ರಾಜ್ಯದ ಜನರ ಮನಗೆದ್ದಿರುವಂತಹ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಸೂತ್ರಧಾರಿ ಸಿನಿಮಾ ಇದೇ ಮೇ 9ರಂದು ಅದ್ದೂರಿಯಾಗಿ ಬೆಳ್ಳಿ ತೆರೆ ಮೇಲೆ ತೆರೆ ಕಾಣಲಿದೆ. ಈ ಬಗ್ಗೆ ಮಾತನಾಡಲು ಅವರ ಚೊಚ್ಚಲ ಸಿನಿಮಾ ಮತ್ತು ಬಹು ನಿರೀಕ್ಷಿತ ಸಿನಿಮಾ, ಅವರ ತಂದೆಯ ಕನಸು ಕೂಡ ಸೂತ್ರಧಾರಿ ಸಿನಿಮಾ ಮಾಡಬೇಕು, ಒಂದು ನಟನಾಗಬೇಕು ಚಂದನ್ ಶೆಟ್ಟಿ ಅವರು ಎನ್ನುವಂಥದ್ರ ಬಗ್ಗೆ ಆಗಿತ್ತು. ಹಾಗಾಗಿ ಇವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ, ಸೂತ್ರಧಾರಿ ಸಿನಿಮಾದ ಸ್ಟೋರಿ ಯಾವ ರೀತಿ ಇರಲಿದೆ, ಎಲ್ಲ ಅವರ ಸಿನಿ ಜರ್ನಿಯ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು. ವೇಟ್ ಮಾಡೋದು ಬೇಡ, ಅವ್ರನ್ನ ಮಾತಾಡ್ಸೋಣ. ಈ ಒಂದು ಸಿನಿಮಾದ ಜರ್ನಿ ಬಗ್ಗೆ ಮಾತಾಡ್ಕೊಂಡು ಬರೋಣ, ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದನ್ ಶೆಟ್ಟಿ ಅವರು. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್ ಆಗಿದ್ದೀನಿ. ಈಗಾಗಲೇ ನಾನು ಅನೇಕ ಕ್ವಶನ್ಸ್ಗಳನ್ನ ಕೇಳೋದಿದ್ದೆ ನಿಮಗೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸಿನಿಮಾ ಸೂತ್ರಧಾರಿ ಸಿನಿಮಾದ ಪ್ರಮೋಷನ್ ಆಗಲಿ, ಈ ಓಡಾಟ ಆಗಲಿ, ಎಲ್ಲವೂ ಕೂಡ ಹೇಗಿದೆ ನಡೆದಿದೆ ಅಂತ? ಸುಸ್ತಾಗಿದೆ ಅಂತ ಕಾಣಿಸುತ್ತಾ? ಹೌದು, ಲಿಟ್ಲ್ ಬಿಟ್ ಟಯರ್ಡ್ ಇದೆ. ಐ ಮೀನ್ ಕಂಟಿನ್ಯೂಸ್ ಆಗಿ ಶೋಸ್ಗಳಿದೆ, ಎವ್ರಿ ಡೇ ಟ್ರಾವೆಲಿಂಗ್ ಇದೆ. ಮತ್ತು ಇವತ್ತು ಮೊನ್ನೆಯಿಂದ ಎಲ್ಲ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್, ಡಿಜಿಟಲ್ ಇಂಟರ್ವ್ಯೂಸ್, ಪ್ರಮೋಷನ್ಸ್ಗಳಿಗೋಸ್ಕರ ಡೇನ ಡೆಡಿಕೇಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 20-25 ಯೂಟ್ಯೂಬ್ ಚಾನಲ್ಸ್ಗಳು ಇಂಟರ್ವ್ಯೂಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಆ್ಯಂಡ್ ಇಟ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಸ್ಟೇಜ್. ಒಂದು ಸಿನಿಮಾ ರಿಲೀಸ್ ಅಂತಂದಾಗ ಸಿನಿಮಾ ಶೂಟಿಂಗಿಗೆ ನಾವು ಎಷ್ಟು ಟೈಮ್ ಡೆಡಿಕೇಟ್ ಮಾಡಿರ್ತೀವಿ, ಸೊ ಅಷ್ಟೇ ಡೆಡಿಕೇಶನ್ ಈಗ ಈ ಹಂತದಲ್ಲಿ ಮಾಡಬೇಕು. ಸೊ ಆ ಒಂದು ಪ್ರೊಸೆಸ್ ನಡೀತಾ ಇದೆ. ಓಕೆ, ಸೂತ್ರಧಾರಿ ಸಿನಿಮಾ ಎನ್ನುವಂಥ ಮಾಡಬೇಕೆನ್ನುವಂಥ ಆಲೋಚನೆ ಹೇಗೆ ಬಂತು ಅಂತ? ಯಾಕಂತಂದರೆ ತಮ್ಮ ಸಿನಿ ಜರ್ನಿಯ ಫಸ್ಟ್ ಮೂವಿ ಇದು ಸೂತ್ರಧಾರಿ ಸಿನಿಮಾ. ಈ ಒಂದು ಕಥೆಯನ್ನು ಹುಡುಕಿ ಹೋದಾಗ ಏಕೆ ಇದನ್ನು ಮಾಡಬೇಕನ್ನೋದು ಅನ್ನೋಂಥ ಒಂದು ಬಂತು ನಿಮ್ಮ ಥಾಟ್ ಅಂತ ಹೇಳಿ? ಬೇಸಿಕಲಿ ಏನಂದರೆ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸು ಎನಿ ಟೈಮ್ ಯಾವಾಗ ಬಂದ್ರೂ ಅದನ್ನು ಜನ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಒನ್ ಆಫ್ ದ ಫ್ಯಾನ್ಸ್. ನಾನು ಈ ಸಸ್ಪೆನ್ಸ್ ಥ್ರಿಲ್ಲರ್, ಈ ಥರ ಮರ್ಡರ್ ಮಿಸ್ಟ್ರಿ, ಕೇಸ್ ಸಾಲ್ವಿಂಗ್, ಆ ಥರ ಒಂದು ಜಾನರ್ ನನಗೂ ಫೇವ್ರೆಟ್. ಸೊ ಅದೊಂದು ಮೇನ್ ಕಾರಣ. ಇನ್ನೊಂದು ನೆಕ್ಸ್ಟು ಏನು ಅಂತ ಹೇಳಿದ್ರೆ, ನಮ್ಮ ಈ ಪ್ರೊಡಕ್ಷನ್ ಟೀಮ್ ಏನಿದೆ, ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನವರಸ್ ಅನ್ನೋರು ಏನಿದ್ದಾರೆ, ಈಗಿರೋ ಒಂದು ಪರಿಸ್ಥಿತಿಲಿ ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟ ಇದೆ. ಸಿನಿಮಾ ಶೂಟಿಂಗ್ ಮಾಡ್ತಾರೆ, ಎಡಿಟಿಂಗ್ ಆಗುತ್ತೆ, ರೀರೆಕಾರ್ಡಿಂಗ್ ಆಗುತ್ತೆ, ಫಸ್ಟ್ ಕಾಪಿ ತೆಗಿತಾರೆ. ಅದಾದಮೇಲೆ ಅದನ್ನು ರಿಲೀಸ್ ಮಾಡೋ ಪ್ರೊಸೆಸ್ ಇದೆಯಲ್ಲ, ಇಟ್ಸ್ ರಿಯಲಿ ಡಿಫಿಕಲ್ಟ್. ಸಿನಿಮಾ ಮಾಡೋದಕ್ಕಿಂತನೂ ತುಂಬ ಕಷ್ಟ ಸಿನಿಮಾ ರಿಲೀಸ್ ಮಾಡೋದು. ಚಾಲೆಂಜಿಂಗ್ ತುಂಬ ಜನಗಳಿಗೆ ರೀಚ್ ಮಾಡಿಸೋದೇ ತುಂಬ. ಯಾಕಂತಂದರೆ ಆವತ್ತೇನಾದರೂ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಪಾಪ ಅಷ್ಟು ದಿನ ಮಾಡಿದ್ದು ಪ್ರಯತ್ನ ಒಂದೇ ದಿವಸದಲ್ಲಿ ಇಟ್ ವಿಲ್ ಗೋ ವೇಸ್ಟ್. ಒಂದೇ ದಿನದಲ್ಲಿ ಕೋಟಿ ರೂಪಾಯಿ ಗಾನ್. ಹೌದು. ಸೊ ಹಾಗಾಗಿ ಐ ವಾಸ್ ವೇಟಿಂಗ್ ಟು ವರ್ಕ್ ವಿತ್ ಒನ್ ಪ್ರಾಪರ್ ಟೀಮ್. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಟೀಮ್ ಮತ್ತು ಒಂದು ಕತೆ, ಅದು ಬಂದು ಸೂತ್ರಧಾರಿ ಸಿನಿಮಾ ತಂಡ. ಸೊ ಇದರಲ್ಲಿ ಇದ್ದಂತಹ ಟೆಕ್ನಿಕಲ್ ಟೀಮ್ ಎಲ್ಲ ಟ್ಯಾಲೆಂಟೆಡ್ ಇದ್ದರು. ಆಮೇಲೆ ಕೋ ಆ್ಯಕ್ಟರ್ಸು ಎಲ್ಲ ಒಳ್ಳೆ, ತಬ್ಲಾನಾಣಿ ಸರ್ ಇದ್ದರು, ಮತ್ತು ಅಪೂರ್ವ ಅವರು ಹೀರೋಯಿನ್ ಆಗಿದ್ದರು. ಅದಾದ ನಂತರ ನವರಸ್ ಅನ್ನೋರು ಪ್ರೊಡ್ಯೂಸರ್ ಆಗಿದ್ದರು. ಸೊ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಹಿ ಈಸ್ ದ ನಂಬರ್ 1 ಇನ್ ಕರ್ನಾಟಕದಲ್ಲಿ. ಈ ಪಬ್ಲಿಸಿಟಿ ಸಿನಿಮಾ ಪ್ರಮೋಷನ್ ಮಾಡೋದ್ರಲ್ಲಿ ಹಿ ಈಸ್ ದ ನಂಬರ್ 1. ಸೊ ಈ ಎಲ್ಲ ಫ್ಯಾಕ್ಟರ್ಸನ್ನು ನಾನು ಯೋಚನೆ ಮಾಡಿ, ಓಕೆ, ಈ ಸಿನಿಮಾ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡಿ. ಓಕೆ, ಯಾವುದೇ ಒಂದು ಸಿನಿಮಾ ಬರಬೇಕಾದ್ರೂ ಕೂಡ ಅದರೇ ಆಗಿರ್ತಕ್ಕಂಥ ಒಂದು ಮೆಸೇಜನ್ನು ಕೊಡ್ತಿರುತ್ತೆ. ಸೂತ್ರಧಾರಿ ಸಿನಿಮಾ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಅಂದರೆ, ಈ ರೀತಿಯಾದಂಥ ಒಂದು ಮರ್ಡರ್ ಮಿಸ್ಟ್ರಿಗಳು ಆಗ್ಬೋದು. ಈ ರೀತಿಯಾದಂಥ ಮರ್ಡರ್ಸ್ಗಳು ಅಂದರೆ ಇವಾಗ ರಿವೆಂಜ್ ತಗೊಳ್ಳೋದು ಸ್ಟೋರಿಗಳು ನಾವೆಲ್ಲ ನೋಡಿರ್ತೀವಿ. ಈ ರಿವೆಂಜ್ ಸ್ಟೋರೀಸ್ಗಳಲ್ಲಿ
ನಿಮಗೆ ಏನು ಅಂತ ಹೇಳಿದ್ರೆ ಏನೋ ಒಂದು ಅನ್ಯಾಯ ಆಗಿರುತ್ತೆ, ಆ ಅನ್ಯಾಯ ಸುತ್ತ ಒಂದು ಹೋರಾಟ ನಡೆಸ್ತಾ ಇರ್ತಾರೆ. ಸೊ ಅನ್ಯಾಯದ ಸುತ್ತ ನಡೆಯುವಂಥ ಒಂದು ಹೋರಾಟ ಏನಿದೆ, ಸೊ ಅದು ಈ ಸೂತ್ರಧಾರಿ ಸಿನಿಮಾ. ಅಂದರೆ ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್. ಐ ಡೋಂಟ್ ಸೇ ಇದು ಏನೋ ಒಂದು ಮೆಸೇಜ್ ಕೊಡುತ್ತೆ ಅಂತ. ಅಂದರೆ ಇಲ್ಲಿ ಕೊಲೆಗಳಾಗ್ತಾ ಇರುತ್ತೆ, ಸೀರೀಸ್ ಆಫ್ ಕೊಲೆ ಅಂತಂದರೆ ಸೂಸೈಡ್ಗಳಾಗ್ತಾ ಇರುತ್ತೆ. ಯಾರೋ ಬೇರೆಯವ್ರು ಬಂದು, ಇವಾಗ ಒಬ್ಬ ವ್ಯಕ್ತಿ ಕಂಡ್ರೆ ಇವನು ವಿಲನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ತಾನೆ, ಆ ವಿಲನ್ ಕ್ಯಾರೆಕ್ಟರ್ನ ಸಾಯಿಸ್ಬೇಕು. ಕಿಲ್ಲರ್ ಯಾವ ಥರ ಸಾಯಿಸ್ತಾ ಇರ್ತಾನಂದರೆ ಅವರಾಗೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡ್ತಾ ಇರ್ತಾರೆ. ಓಕೆ ಓಕೆ, ಹಾಂ ಹಾಂ ಹಾಂ. ಸೊ ಅದು ಹಿಂಗೆ ಆಗ್ತಾ ಇರುತ್ತೆ. ಅದು ಹೇಗೆ ಸಾಧ್ಯ? ಆ ಎಳೆನ ಬಿಡಿಸ್ಕೊಂಡು, ಆ ಗಂಟಿರುತ್ತೆ, ಅದೊಂದು ಗಂಟಾಗ್ಬಿಟ್ಟಿರುತ್ತೆ, ಆ ಗಂಟನ್ನು ನಾನು ಒಂದೊಂದೇ ಬಿಡಿಸ್ಕೊಂಡು ಹೋಗೋದೇ ಈ ಕತೆ. ಎಸ್, ನೀವು ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಓಕೆ. ಎಸ್, ಚಂದನ್ ಶೆಟ್ಟಿ ಅವರೇ, ನಿಮಗೆ ನೀವೆಲ್ಲ ಈಗಾಗಲೇ ರಾಜ್ಯದ ಜನ ಅಥವಾ ಹೊರಗಿನ ಜನ ಕೂಡ ಸಿಕ್ಕಾಪಟ್ಟೆ ನಿಮ್ಮ ಬಗ್ಗೆ ಕೇಳ್ತಾರೆ, ನಿಮ್ಮ ಹಾಡುಗಳನ್ನ ಕೇಳ್ತಾರೆ. ಈಗಲಾದರೂ ಕೂಡ ಸುಮಾರು ನಿಮ್ಮ ಹಾಡುಗಳು ಟ್ರೆಂಡಿಂಗ್ನಲ್ಲಿ ಇರ್ತವೆ. ಚಂದನ್ ಶೆಟ್ಟಿ ಅವರು ಯಾಕೆ ವೇಟ್ ಮಾಡಿದ್ರು ಇಷ್ಟು ದಿನ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ? ಒಂದು ಮೊದಲ ಸಿನಿಮಾ ಮಾಡಬೇಕಾದ್ರೆ ಇಲ್ಲಿಯವ್ರಿಗೆ ಯಾಕೆ ಕಾಯಬೇಕಾಯಿತು ಅಂತೇಳಿ? ನನಗೆ ಅದನ್ನೇ ಅವಾಗಲೇ ಹೇಳ್ದಂಗೆ, ಐ ವಾಸ್ ವೆಯ್ಟಿಂಗ್ ಫಾರ್ ಒನ್ ಪ್ರಾಪರ್ ಟೀಮ್. ಅಂದರೆ ಇವಾಗ ನನ್ನ ಸಾಂಗಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್. ನಾನು ಲಿರಿಕ್ಸಿಂದ ಹಿಡಿದು ಮ್ಯೂಸಿಕ್ಕು, ಡೈರೆಕ್ಷನ್ನು, ಕಾಸ್ಟ್ಯೂಮ್ಸು, ಸೆಟ್ಟು, ಹೀರೋಯಿನ್ನು, ಏನು ಶೂಟ್ ಮಾಡ್ಬೇಕು, ಹೆಂಗೆ ಶೂಟ್ ಮಾಡ್ಬೇಕು, ಯಾವ ಲೈನ್, ಏನು ಡಿರೆಕ್ಷನ್, ಎವ್ರಿಥಿಂಗ್ ಈಸ್ ಮೈನ್. ಎಸ್. ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾನೊಂದು ಪ್ರಾಡಕ್ಟ್ನ ನಾನು ಹೊರಗಡೆ ತೊಗೊಬಂದು ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ ಐ ಮೇಕ್ ಶ್ಯೂರ್ ಇಟ್ ಈಸ್ ವಾವ್. ಸೊ ದಟ್ಸ್ ವೈ ಎಲ್ಲರೂ ನನ್ನ ಹಾಡುಗಳನ್ನ ಇವತ್ತು ಮೆಚ್ಕೊಳ್ಳೋಕ್ಕೆ ಮೇನ್ ಕಾರಣ ಏನಂತಂದರೆ ಐ ವರ್ಕ್. ಅಷ್ಟು ನಾನು ಕೆಲಸ ಮಾಡಿರ್ತೀನಿ ಆ ಸಾಂಗ್ ಹಿಂದೆ. ಒಂದೇ ಒಂದು ಸಾಂಗ್ ಇರ್ಬೋದು, 3 ನಿಮಿಷದ ಸಾಂಗ್ ಇರ್ಬೋದು, ಬಟ್ ನಾನು ಒಂದು ಸಾಂಗ್ ಮಿನಿಮಮ್ ಅಂತಂದ್ರೆ 1 ವರ್ಷ ಕೆಲಸ ಮಾಡ್ತೀನಿ. ಬರೀ 3 ನಿಮಿಷದ ಒಂದು ಸಾಂಗ್ ಅಂತ ಅನ್ಕೋಬೋದು, ಬಟ್ ಅದ್ರ ಬಿಹೈಂಡ್ ಐ ವರ್ಕ್ ಅ ಲಾಟ್. ಅದೇ ಸಿನಿಮಾ ಅಂತ ಅಂದಾಗ ಐ ಆಮ್ ನಾಟ್ ಅ ಡೈರೆಕ್ಟರ್. ನಾನು ಡಿರೆಕ್ಷನ್ ಮಾಡಲ್ಲ, ನಾನು ಪ್ರೊಡ್ಯೂಸ್ ಮಾಡಲ್ಲ, ಕತೆ ನಂದಲ್ಲ, ಡೈಲಾಗ್ಸ್ ನಂದಲ್ಲ, ಏನೂ ನಂದಲ್ಲ, ಬರೀ ನಾನೊಬ್ಬ ಆ್ಯಕ್ಟರ್ ಅಷ್ಟೇ. ಜಸ್ಟ್ ಅನ್ ಆ್ಯಕ್ಟರ್. ನಾನು ಬರ್ತೀನಿ, ಡೈರೆಕ್ಟ್ರು ಬರ್ತಾರೆ, ಡೈಲಾಗ್ ಶೀಟ್ ಕೊಡ್ತಾರೆ, ಈ ಡೈಲಾಗ್ನ ಹಿಂಗೆ ಹೇಳಬೇಕು ಅಂತ ನನಗೆ ಹೇಳ್ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತೀನಿ. ಓಕೆ. ಅದು ಎಲ್ಲರ ಜೊತೆ ನಾನು ಆ ಕೆಲಸ ಮಾಡೋಷ್ಟು ನಂಬಿಕೆ ನನಗಿರಲಿಲ್ಲ. ಅದೊಂದು ತುಂಬ ಫ್ರಾಜೈಲ್, ಅಂದರೆ ಏನೋ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ, ಒಂದು ಬಾಕ್ಸ್ ಮೇಲೆ ಹಾಕಿರ್ತಾರೆ ಗೊತ್ತಾ, ಹ್ಯಾಂಡಲ್ ವಿತ್ ಕೇರ್ ಅಂತ. ಆ ಥರ ಬಾಕ್ಸ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ. ನಾನು ಇವಾಗ ಯಾರಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬೀಳಿಸ್ಬಿಟ್ರೆ, ಇಷ್ಟು ವರ್ಷ ಪಡ್ಕೊಂಡು ನಾನು ಆ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಚಂದನ್ ಶೆಟ್ಟಿ ಅನ್ನೋ ಒಂದು ಬಾಕ್ಸ್, ಅದನ್ನು ಒಬ್ರು ಕೈ ಕೊಡ್ತೀನಿ. ಅವ್ರಿಗೆ ಆ ವ್ಯಾಲ್ಯೂ ಗೊತ್ತಿರಬೇಕಲ್ವ ಸರ್. ನಾನು ಇಷ್ಟು ವರ್ಷ ಕಷ್ಟಪಟ್ಕೊಂಡು ಅದನ್ನು ಕಾಪಾಡ್ಕೊಂಬಂದಂಥ ಒಂದು ವಸ್ತು, ಒಂದು ಬಾಕ್ಸ್ನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದರೆ ಅವ್ರ ಮೇಲೆ ಫಸ್ಟು ನನಗೆ ನಂಬಿಕೆ ಬರಬೇಕು. ಇವರು ನಾನೆಷ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ, ಅವರು ಅದನ್ನು ಅಷ್ಟೇ ನಾಜೂಕಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಆ ಥರ ನಂಬಿಕೆ ಬಂದಿದ್ದು ನನಗೆ ಸೂತ್ರಧಾರಿ ಟೀಮ್ ಮೇಲೆ. ಅಂದರೆ ದೇ ವಿಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.